ಸರ್ ಖಾತೆ ವಿಚಾರದಲ್ಲಿ ತಾವೇನಾದ್ರು ಮತ್ತೆ ಇದು ಮಾಡಿದ್ದೀರಾ ಅಥವಾ ನಾವೇನು ಮಾಡಲಿಲ್ಲ, ಯಾವುದು ಹಂಚಿಕೆ ಮಾಡಿದ್ರೆ ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದದು. ನಾಳೆ ಬೇರೆ ಯಾವುದು ಆಸಕ್ತಿ ಇಲ್ಲ ನನಗೆ. ಇದನ್ನು ಕೊಟ್ಟರೆ, ಯಾಕಂದ್ರೆ 3 ವರ್ಷ ಇದರಲ್ಲಿ ಸಂಶೋಧನೆ ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಇನ್ನು ಮತ್ತೆ ಹೊಸದು ಕೊಟ್ಟರೆ 2 ವರ್ಷ ಬೇಕಲ್ಲ ಹುಡುಕ್ಲಿಕ್ಕೆ, ಅಂತೂ ಏನು ಕೆಲಸ ಮಾಡಬೇಕು, ಪಾಪ್ಯುಲಾರಿಟಿ ಜನಕ್ಕೆ ಮುಟ್ಟಿಸೋದಕ್ಕೆ ಟೈಮ್ ಆಗ್ತದೆ. ಈಗಾಗಲೇ ಭಾಳಷ್ಟು ಜನ ಅವರವರು ಅಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಈಗಾಗಲೇ ಕಂಡು ಹಿಡಿದಿದ್ದಾರೆ. ಸೊ ಅದು ಮತ್ತೆ ಈಸಿ ಆಗುತ್ತೆ ಅದನ್ನೇ ಕೊಟ್ಟರೆ. KPCC ಅಂತಿಮವಾಗಿ ಹರಿಪ್ರಸಾದ್ ಅವರು ಘೋಷಣೆ ಮಾಡಿದ್ದಾರೆ ಸರ್, ಬ್ಯಾಲೆನ್ಸ್ ಆಗುತ್ತೆ ಅಂತೀರಾ ಸರ್ ಅಥವಾ ನಿಮ್ಮ ಆಗಿದೆ? ಯಾಕಲ್ಲ, ಹಿಂದೆ ಭಾಳಷ್ಟು ಜನ ಮಾಡಿದಾಗೂ ಆಗಿದೆ. ಅವ್ರಿಂದ ಎಂಟೈರ್ ಪಾರ್ಟಿ ಇರ್ತದೆ, ಒಬ್ಬರೇ ಇರೋಲ್ಲ. ಹರಿಪ್ರಸಾದ್ ಹಿಂದೆ ಎಂಟೈರ್ ಪಾರ್ಟಿ ವರ್ಕ್ ಮಾಡ್ತಿದೆ, ಶಾಸಕರು ಕೆಲಸ ಮಾಡ್ತಾರೆ, ಮಂತ್ರಿಗಳು ಮಾಡ್ತಾರೆ. ಹೀಗಾಗಿ ಅದೇನಂತ ತೊಂದರೆ ಆಗಲಿಕ್ಕಿಲ್ಲ ನಮ್ಮ ಭಾವನೆ. ಕೈ ತಪ್ಪಿದ್ದಿಲ್ಲ, ಭಾಳ ಕ್ಲಿಯರ್ ಕಟ್ಟಿದೆ, ಅದು ಕ್ರಿಸ್ಟಲ್ ಕ್ಲಿಯರು. ಒಂದೇ ಅಂತ ಅವ್ರದ್ದು ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟು. ಅದರಲ್ಲೇನ ಆ ಗುಂಪು ಈ ಗುಂಪು, ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು, ಏನೂ ಇಲ್ಲ. ಹೋಗಿದ್ದು ಒಂದೇ ಒಂದೇ ಮಾನದಂಡ. 2 ತಿಂಗಳಿಂದ ಹೇಳ್ತಿದ್ದಾರೆ ನಮಗೆ, ಇವತ್ತಲ್ಲ 2 ಮಂತ್ಸಿಂದನ ಅದು ನಡೀತಾನೆ ಇತ್ತು. 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿದ್ರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿ ಇದ್ರು ಅವರು. ಸ್ಪೆಷಲ್ ಕೇಸ್ ಆ ರೂಲ್ ಬಂದಾಗ ಆಲ್ರೆಡಿ ಯಾವ ಕೇಸ್ನಾಗಿದ್ರು. ಆಮೇಲೆ ಅವ್ರ ಮುಂದಿರುವಂಥ ಲೋಕಸಭೆ ಇತ್ತು, ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದಾಗ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ 1 ಮ್ಯಾನ್ 1 ಪೋಸ್ಟ್ ಹಿಡಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇಲ್ಲ. ಇದು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು 2 ಹೇಳಿದ್ದೀವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡಿದ್ರೆ ಮಾಡತ್ತೆ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರಿಗೆ ಕೊಟ್ಟಾರೆ.